ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಿಲ ನಗರದ ಸಾಕಷ್ಟು ಕಾಮಗಾರಿಗಳು ಪೂರ್ಣಗೊಂಡಿದ್ದು ಸುಮಾರು 3 ತಿಂಗಳಿಂದ ಈ ಪೂಜಾ ಕಾರ್ಯಕ್ರಮಗಳನ್ನು ಪೆಂಡಿಂಗ್ ಇಟ್ಟಿದ್ವಿ ಕಾರಣಾಂತರಗಳಿಂದ. ಸೊ ಅದರಿಂದ ಇವತ್ತು ಸುಮಾರು 8 ಕಡೆ 2 ಬಸ್ ಸ್ಟ್ಯಾಂಡ್ ಉದ್ಘಾಟನೆ, ಹೈಟೆಕ್ ಬಸ್ ಸ್ಟ್ಯಾಂಡ್ ಉದ್ಘಾಟನೆ, ಇನ್ನೊಂದು 6 ಐಮಾಸ್ ಉದ್ಘಾಟನೆ, 8 ಕಡೆ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ಸಾಕಷ್ಟು ಟೌನ್ ಅಂತ ಬಂದಾಗ ಸಾಕಷ್ಟು ಡೆವಲಪ್ಮೆಂಟ್ ಕಾಣ್ತಾ ಇದೆ. ಇವತ್ತು ಸುಮಾರು ಸುಮಾರು ನೆನ್ನೆಗೆ ನಾನು ಮುಳಬಾಗಿಲು ತಾಲೂಕು ಬಂದು ಶಾಸಕನಾಗಿ ಬಂದು ಮೇ 13ನೇ ತಾರೀಕಿಗೆ 3 ವರ್ಷ ಕಂಪ್ಲೀಟ್ ಆಯಿತು. 3 ವರ್ಷದ ಅವಧಿಯಲ್ಲಿ ಕಣ್ಣು ಕಾಣಿಸ್ತಕ್ಕಂಥ ಕೆಲಸಗಳು ಇವತ್ತು ಹೈಟೆಕ್ ಪದವಿ ಪೂರ್ವ ಕಾಲೇಜಿನ ಇವತ್ತು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮುಳಬಾಗಿಲಲ್ಲಿ ಒಂದು 110 ಬೆಡ್ಗಳಿರ್ತಕ್ಕಂಥ ಒಂದು ಹೈಟೆಕ್ ಹಾಸ್ಟೆಲ್ಲು ನಿರ್ಮಾಣಗೊಂಡಿದೆ. ಇದಾದಮೇಲೆ ಸುಮಾರು 4.25 ಕೋಟಿಯಿಂದ 5.5 ಕೋಟಿವರೆಗೆ ತನಕ ಅಂಬೇಡ್ಕರ್ ಭವನ ಒಂದು ಪೂರ್ಣ ಹಂತದಲ್ಲಿ ವರ್ಕ್ ನಡೀತಾ ಇದೆ. ಅದಾದಮೇಲೆ ಒಂದು ಹೈಟೆಕ್ ಹಾಸ್ಪಿಟ್ಲು ಇವತ್ತು ಜಾಗ ಸಿಗ್ತಾ ಶಿಫ್ಟ್ ಆಗಿ ನಮ್ಮ ಮುನ್ಸಿಪಾಲ್ಟಿಗೂ ಮತ್ತು ಹಾಸ್ಪಿಟ್ಲ್ ಪಕ್ಕದಲ್ಲಿ ಸುಮಾರು 40 ಕೋಟಿಯ ಒಂದು ಹಾಸ್ಪಿಟ್ಲು, 150 ಮಕ್ಕಳು ಮತ್ತು ತಾಯಿ ಹಾಸ್ಪಿಟ್ಲು ಈಗಾಗಲೇ ವರ್ಕ್ ಸ್ಟಾರ್ಟ್ ಆಗಿದೆ. ಇದಾದಮೇಲೆ ಹೈಟೆಕ್ ಒಂದು ಕ್ರೀಡಾಂಗಣ, ಇವತ್ತು ನಮ್ಮೆಲ್ಲರೂ ಕಾಣಿಸ್ತಕ್ಕಂಥ ಕ್ರೀಡಾಂಗಣ, ಆ ಕ್ರೀಡಾಂಗಣವನ್ನು ಇವತ್ತು ಅರ್ಧಗೊಂಡಿದೆ, ಅರ್ಧ ಬೇಗ ಕಂಪ್ಲೀಟ್, 6 ಮಂತ್ ಕಂಪ್ಲೀಟ್ ಆಗ್ತದೆ. ನಾನು ಮುಳಬಾಗಿಲು ತಾಲೂಕು ಬಂದಾದಮೇಲೆ ಒಂದು ನಾನು ಟೌನ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಒಂದು ಟೌನಲ್ಲಿ ಏನು ನಮ್ಮ ಗಡಿಭವನ ಅಂತಿತ್ತು, ನಮ್ಮ DVG ಗುಂಡಪ್ಪನವರ DVG ಹುಟ್ಟಿರ್ತಕ್ಕಂಥ ನಾಡು ಇದು. ಎಲ್ಲೂ ಸಹ DVG ಪ್ರತಿಮೆ ಇರಲಿಲ್ಲ, ಎಲ್ಲೋ ಒಂದು ಕಡೆ ಅದು ನೋವಾಯಿತು. ಅದರಿಂದ DVG ಭವನವನ್ನು 2 ಕೋಟಿಯಲ್ಲಿ ನವೀಕರಿಸಿ AC ರೂಪದಲ್ಲಿ ಪರಿವರ್ತನೆ ಮಾಡಿ ಆ DVG ರಂಗಮಂದಿರದಲ್ಲಿ DVG ಪ್ರತಿಮೆ ಮುಖಾಂತರವಾಗ ಉದ್ಘಾಟನೆ ನೆಕ್ಸ್ಟ್ ವೀಕ್ ಕರಿತೀನಿ, ಅದನ್ನು ಮಾಡ್ತಾಯಿದ್ದೀವಿ. ಅದಾದಮೇಲೆ ಹೈಟೆಕ್ ಬಾಲಾಜಿ ಭವನದಿಂದ ಅಪ್ ಟು ಕೋರ್ಟ್ ತನಕ ವಿದ್ಯುತ್ ಅಲಂಕಾರ ದೀಪಗಳು ಏನು ಹೈಟೆಕ್ ಮತ್ತು ದೀಪಾಲಂಕಾರವನ್ನು ಒಂದು ಎಲ್ರಿಗೂ ಕಾಣಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಈಗಾಗಲೇ KDC ಪ್ರಕಾರವಾಗಿ 50 ಕೋಟಿ ಬಸ್ ಸ್ಟ್ಯಾಂಡ್ಗೆ ಪ್ರಪೋಸಲ್ ಕಳಿಸಿದ್ದೀವಿ. ಕೇವಲ 8-10 ದಿವಸ ಅದು ನಮಗೆ ಸಿಗ್ನಲ್ ಸಿಗುತ್ತೆ. ಇದಾದಮೇಲೆ ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ನಮಗೆ ದಾರಿ ಆಗ್ತದೆ. ಇದು ಟೌನ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಸಾಕಷ್ಟು ವಿಚಾರಗಳು ಬಂದಾಗ ಕಣ್ಣಿಗೆ ಕಾಣಿಸ್ತಕ್ಕಂಥ ಒಂದು ಈ ವೃತ್ತ ಏನು ಅಂಬೇಡ್ಕರ್ ವೃತ್ತ ಏನು ನಾವು ಬರ್ತಾಯಿದ್ವಿ, ಸಾಕಷ್ಟು ಜನಕ್ಕೆ ಒಂಥರ ಏನೋ ಬೇರೆ ಥರ ಕಾಣಿಸ್ತಾ ಇತ್ತು. ಆದರೆ ಇದು ಇನ್ನೊಂದು ಕೇವಲ ಒಂದು 4-5 ತಿಂಗಳಲ್ಲಿ ಈ ವೃತ್ತ ಒಂದು ಹೈಟೆಕ್ ವೃತ್ತವಾಗಿ ಪರಿವರ್ತನೆ ಆಗ್ತದೆ. ನಾವು ಜನಕ್ಕೆ ಹೇಳಬೇಕಾದ್ರೆ ಒಬ್ಬ ಶಾಸಕನಾಗಿ ಕಾಣುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಸೊ ಅದು ಕಾಣುವಂಥ ಕೆಲಸ ಮಾಡಿ ಇಡೀ ನಗರವನ್ನು ಸ್ವಚ್ಛಗೊಳಿಸಿ ವಾರ್ಡ್ ಮುಖಾಂತರವಾಗಿ ದೊಡ್ಡ ಡೆವಲಪ್ಮೆಂಟ್ಗೆ ನಾನು ಮುಂದಿನ ದಿವಸ ಕೈ ಹಾಕ್ತೀನಿ. ಇವತ್ತೇನು 3 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ನನಗೂ ಕೂಡ ಸಾಕಷ್ಟು ಅನುಭವ ಇಲ್ಲ ಶಾಸಕನಾಗಿ, ನನ್ನ ಮನೆ ಕುಟುಂಬದಲ್ಲಿ ಕೂಡ ಅನುಭವ ಇಲ್ಲ. ಆದರೂ ಕೂಡ ಒಂದು ರಾಜಕಾರಣಕ್ಕೆ ಹೊಸದಾಗಿ ಬಂದು ಕೂಡ ಶಾಸಕನಾಗಿ ನನ್ನ ಸರ್ಕಾರ ಇಲ್ಲದೇ ಇದ್ದರೂ ಕೂಡ ನಾನು ಸೆಷನಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಏನು ನನಗೆ ಆ ಒಂದು ಭಿಕ್ಷೆಯನ್ನು ಕೊಟ್ಟಿದ್ರಿ, ಅದ್ರ ಮುಖಾಂತರವಾಗಿ ಹೈಯೆಸ್ಟ್ ಮಾತಾಡಿ ಹೈಯೆಸ್ಟ್ ಪ್ರಶ್ನೆ ಕೇಳಿ ಗ್ರಾಂಟ್ಸು ಏನು ಬಂಗಾರಪೇಟೆಗೆ KGF ಗೋಲ್ಕೆ ಮಾಡಿ ನಾನು ತುಂಬ ಗ್ರಾಂಟ್ಸ್ ಕಮ್ಮಿ ಇದೆ, ಯಾಕಂದರೆ ಅವರು ಆಡಳಿತದಲ್ಲಿದ್ದಾರೆ, ನನಗೆ ಕಮ್ಮಿ ಇದೆ. ಕಡಿಮೆ ಬಂದರೂ ಕೂಡ ಕಣ್ಣು ಕಾಣಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಕೇವಲ 2 ವರ್ಷಗಳಲ್ಲಿ ಕಂಡಿರ್ತಕ್ಕಂಥ ನಾನು ಏನು ಧ್ಯೇಯವನ್ನು ಇಟ್ಕೊಂಡು ನಾನು ಮುಳಬಾಗಿಲು ಬಂದಿದ್ದೀನಿ, ಏನು ಒಂದು ಆಶೆಯನ್ನು ಇಟ್ಕೊಂಡು ಬಂದಿದ್ದೀನಿ, ಖಂಡಿತವಾಗ್ಲೂ ನೆರವೇರಿಸಲಿಕ್ಕೆ ನಾನು ಫುಲ್ಫಿಲ್ ಮಾಡ್ತೇನೆ ಅಂತ ಹೇಳ್ತಾ ಇವತ್ತು 8 ಕಾಮಗಾರಿಗಳನ್ನು ನಾನು ಕೊಟ್ಟಿದ್ದೀನಿ. ಇದೇ ರೋಡು ನಮ್ಮ ಅಂಬೇಡ್ಕರ್ ವೃತ್ತಿಯಿಂದ ಅಪ್ ಟು KGF ರೋಡ್ ತನಕ ಎಷ್ಟು ರೋಡ್ ಹಾಳಾಗಿದೆ ಗೊತ್ತಿಲ್ಲ. ಇದನ್ನು 6 ಕೋಟಿಯಲ್ಲಿ ಡಬಲ್ ರೋಡ್ ಮಾಡಿ ಅದು ಕೂಡ ದೀಪಾಲಂಕಾರಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಕೇವಲ ಇನ್ನು 5-6 ತಿಂಗಳಲ್ಲಿ ನನ್ನ ಮುಳಬಾಗಿಲು ತಾಲೂಕು ಪಟ್ಟಣವನ್ನು ಯಾರಾದರೂ ಒಳಗಡೆ ಬಂದಾಗ ಇದು ಯಾವ ಪಟ್ಟ ಅಂತ ಕೇಳಬೇಕು, ಅಂದರೆ ಅಷ್ಟು ಸುಂದರವಾಗಿ ಮಾಡಲಿಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಇವತ್ತು ಸರ್ಕಾರ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತು ನಾನು ಕಡಿಮೆ ಅವಧಿಯಲ್ಲಿ ಕಡಿಮೆ ಅನುದಾನ ಕೊಟ್ಟರು ಕೂಡ ಅದನ್ನು ಸುಸೂಚಿತವಾಗಿ ನಾನು ಮಾಡ್ತಾಯಿದ್ದೀನಿ. ಹಾಗೂ ಅಮೃತ ಮಹೋತ್ಸವದಿಂದ ಒಂದು 8 ಕೋಟಿ ನಮ್ಮ ಏನು ಕೆರೆಗಳು ಡೆವಲಪ್ ಮಾಡೋಕ್ಕೆ ಅಮೌಂಟ್ ಆಲ್ರೆಡಿ ಕಾಣಿಸ್ತಾ ಇದೆ. ಅದನ್ನು ಕೂಡ ಈ ಮಂತಿನ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ
ಅವಕಾಶ ಕೊಟ್ಟಿದ್ದಕ್ಕೆ ಮುಳಬಾಗಿಲ ಟೌನ್ ಜನತೆಗೆ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಿ. ಇದಾದಮೇಲೆ ಹಳ್ಳಿಗಾಡಿಗೆ ಬಂದಾಗ ನಾನು ಏನು ಮಾಡಿದ್ದೀನಿ ಅಂತಂದ್ಬಿಟ್ಟು ತಾವು ಗೊತ್ತಿರ್ತದೆ. ಇವತ್ತು ಕೇಬಲ್ ಪೇ ರೋಡು, ರಾಮಸಮುದ್ರ ರೋಡು, ಪುಂಗ್ನೂರು ರೋಡಿಂದ ಹಿಡಿದು ನಮ್ಮ ತಾಯ್ಲೂರು ರೋಡಿಂದ ಒಳಗಡೆ ಬರಲಿಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ತಮ್ಗೆ ಗೊತ್ತಿದೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟಿಂದ, ಸ್ಟೇಟ್ ಗೌರ್ಮೆಂಟ್ ಸಪೋರ್ಟಿಂದ ಸಾಕಷ್ಟು ವಿಚಾರಗಳನ್ನು ನಾನು ವ್ಯವಸ್ಥೆ ಮಾಡಿದ್ದೆ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಇವತ್ತು 3 ವರ್ಷ ಅವಧಿಯಲ್ಲಿ ನನ್ನ ಕಣ್ಣು ಕಾಣಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಮುಂದೆ 2 ವರ್ಷದಲ್ಲಿ ತುಂಬ ಇನ್ನೂ ಉನ್ನತವಾಗಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೀನಿ. ಇವತ್ತಾ 3 ಕೋಟಿ, ಟೋಟಲ್ 3 ಕೋಟಿ. ಇದು ಆಲ್ಮೋಸ್ಟ್ ಯಶಸ್ಗಿರಿ ಅಲ್ಲ, ಪ್ಯಾಕೇಜ್ ಕೊಟ್ಟಿದ್ದೀನಿ. ಇದು 5 ಪ್ಯಾಕೇಜು: ಆವಣಿ, ತಾಯ್ಲೂರು, ಬೈಪಲ್ಲಿ ಆ್ಯಂಡ್ ಹೆಬ್ಣಿ, ಬೈರ್ಕೂರು, ಇವೆರಡು. पुष्पाणि समर्पयामि देवतारक्षां धारयामि।
ಏನು ಫೋಟೋ ಪತ್ರಕರ್ತ ಪೂಜೆ ಮಾಡಬೇಡ ನಿಜ ಯಾರೇ ಎಂತ ಟೌನ್ ನೀವು ಗಾಡಿ ಎತ್ತರ ಕೊಡಿ ಅಲ್ಲಿ ಸರ್ ಸರ್ ಕಮಿಷನರ್ ಓಂ ತದೇವ ರತ್ನಂ ಸುಧಾಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ಲೈಟ್ ಹಾಕ್ಬಿಡೋಣ ಓಂ ತದೇವ ರತ್ನಂ ಸುಧಾಂ ತದೇವ ಲೈಟ್ ಆನ್ ಮಾಡಿ ಅದು ये बात जरा से चल बात जरा जरा టౌన్ వాళ్ళు పాపం వాడు ఉండే ఉండు పల్లెలోను మేమే టౌన్లోను మేమేనా ಹೆಂಗ್ మజా సోమಣ್ಣ ఏం అందరికి అడ్డు మాట్లాడు ప్రెసిడెంట్ అన్నయ్య పోతా ಏನೋ ಮಾಡ್ಲಿಲ್ಲಪ್ಪ ಮಾಡಲಿ ಚೆನ್ನಾಗಿ ఆవాహిత దేవత దేవత